ಕಿರುಬೆರಳಿಗೆ ಇಲ್ಲಿಂದ ಇಲ್ಲಿ ಮುಟ್ಟಿದ್ರೂ ಜುಮ್ ಜುಮ್ ಅಂತ ಇದೆ ನಿಜ. ನೋಡಿ ಗೈಸ್, ಬಿಸಿ ಬಿಸಿ ಶುಂಠಿ ಟೀ ಆಲ್ರೆಡಿ ರೆಡಿ ಆಗಿದೆ. ಇದು ನನಗೆ, ಇದು ಅಮ್ಮಗೆ. ಬನ್ನಿ ಇವಾಗ ತಗೊಂಡೋಗಿ ಅಮ್ಮಗೆ ಕೊಡೋಣ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಎಂದು ಚಾನಲ್ನ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಏನಾಯಿತು ಗೊತ್ತಾ ಗೈಸ್, ನಿಜ ಇದು ಟ್ಯೂಬ್ ಲೈಟು ಇಲ್ಲಿತ್ತು ಗೈಸ್, ಸರಿನಾ? ಇದು ಟ್ಯೂಬ್ ಲೈಟ್, ಇದು ಅಲ್ಲೇ ತುಂಬ ವರ್ಷ ಆಯಿತು, 1 ಇಯರ್ ಏನೋ ಆಯಿತು. ಇದು ಆನ್ ಆಗ್ತಿರಲಿಲ್ಲ. ಇದು ಸೋಲಾರ್ ಲೈಟಿಂದು ಗೈಸ್, ಇದು ಸೋಲಾರ್ ಲೈಟಿಂದ ಆನ್ ಆಗ್ತಿದೆ, ಇದು ಆನ್ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಇದು ಇಟ್ಕೊಂಡು ಏನು ಮಾಡೋದು, ಇಲ್ಲಿ ವೈರೆಲ್ಲ ಇತ್ತು, ಇದಕ್ಕೋಸ್ಕರ ಇದನ್ನು ತೆಗೆದು ಇಡು ಅಂತ ಹೇಳಿದರು. ನಾನು ಸ್ವಿಚ್ಚೆಲ್ಲ ಆಫ್ ಆಗಿದೆ ಗೈಸ್, 4 ಸ್ವಿಚ್ ಎಲ್ಲ ಆಫ್ ಆಗಿದೆ. ಇದು 4 ಸ್ವಿಚ್ಚು, ಇದು ಬೇರೆದು ಗೈಸ್, ಎಲ್ಲ ಆಫ್ ಆಗಿದೆ ಗೈಸ್, ಎಲ್ಲ ಆಫ್ ಆಗಿದೆ. ಮತ್ತು ಇದು ವೈರು ಅದು ಟ್ಯೂಬ್ ಲೈಟಿಗೆ ಇದ್ದಿದ್ದು, ಇದು ವೈರು ಆ ಟ್ಯೂಬ್ ಲೈಟಿಗೆ ಇದ್ದಿದ್ದು. ನಾನು ಸ್ವಿಚ್ ಎಲ್ಲ ಆಫ್ ಆಗಿದೆ ಬಿಡು, ಏನಾಗಲ್ಲ. ಮತ್ತು ಇದು ಕಟಿಂಗ್ ಪ್ಲೇಯರ್ ನೋಡ್ತಿದ್ದೀರ ಗೈಸ್, ಇದು ಮೇಲೆ ಪ್ಲಾಸ್ಟಿಕ್ ಕೋಟ್ ಇದೆ, ಹಂಗಾಗಿ ಏನಾಗಲ್ಲ ಬಿಡು, ಸ್ವಿಚ್ ಎಲ್ಲ ಆಫ್ ಆಗೈತಿ ಅಂತ ಕಟಿಂಗ್ ಪ್ಲೇಯರ್ ತಗೊಂಡು ಕಟ್ ಮಾಡೋಕ್ಕೆ ಹೋದೆ ಗೈಸ್. ನಿಜವಾಗ್ಲೂ ಸರಿಯಾಗಿ ಹೊಡಿತು ಗೈಸ್. ಅದರೊಳಗೆ 2 ಇರುತ್ತೆ ಅಲ್ವಾ ಗೈಸ್, ನೆಗೆಟಿವ್ ಮತ್ತು ಪಾಸಿಟಿವ್. ಅದರೊಳಗೆ ಒಂದು ಹೋಗಿರುತ್ತೆ ಅಷ್ಟೇ, ನಾವು ಸ್ವಿಚ್ ಆಫ್ ಮಾಡಿದರೆ ಇನ್ನೊಂದು ಹೋಗಿರಲ್ಲ ಗೈಸ್. ಅದಕ್ಕೋಸ್ಕರ ಸರಿಯಾಗಿ ಹೊಡಿತು ಗೈಸ್. ನಿಜ ಇದೆಲ್ಲ ಬಿಟ್ಟುಬಿಟ್ಟೆ ಇದನ್ನು ನೋಡಿ, ಇದೆಲ್ಲ ಡ್ಯಾಮೇಜ್ ಆಗಿದೆ, ಸ್ವಲ್ಪ ಟ್ಯೂಬ್ ಲೈಟ್ ಎಲ್ಲ ಡ್ಯಾಮೇಜ್ ಆಗಿದೆ. ಆಲ್ರೆಡಿ ಹೋಗಿದ್ದೇನು ಪರವಾಗಿಲ್ಲ. ನೀವು ಅಷ್ಟೇ ಗೈಸ್, ಏನು ಸ್ವಿಚ್ ಆಫ್ ಮಾಡಿದ್ದೀವಿ ಏನು ಅಂತ ಈ ರೀತಿ ಬರೀ ಕೈನಲ್ಲಿ ಮುಟ್ಟಕ್ಕಂತೂ ಹೋಗಲೇಬೇಡಿ. ಈ ಥರ ಕಟಿಂಗ್ ಪ್ಲೇಯರು ಒಂದೊಂದ್ಸಲಿ ನಮಗೆ ಕರೆಂಟ್ ಶಾಕ್ ಹೊಡೆದ್ಬಿಡುತ್ತೆ ಗೈಸ್. ಅದಕ್ಕೋಸ್ಕರ ನೀವು ಮನೇಲಿ ಇರ್ತಕ್ಕಂಥ DP ಸ್ವಿಚ್ನ ಆಫ್ ಮಾಡಿಕೊಂಡೇ ನೀವೇನು ಮಾಡಬೇಕು, ಕೆಲಸ ಮಾಡಬೇಕಾಗುತ್ತೆ. ಕರೆಂಟಿನ ಕೆಲಸ ಮಾತ್ರ ಏನೇ ಆಗಿರಲಿ, ಅದು ಯಾವುದಾದ್ರೂ ಒಂದು ಬಲ್ಬ್ ಹಾಕೋದಾಗಿರಲಿ, ಏನೇ ಆಗಲಿ, ಒಂದು ಸ್ವಲ್ಪ DP ಸ್ವಿಚ್ಚನ್ನು ಆಫ್ ಮಾಡಿಕೊಂಡು ನೀವು ಕೆಲಸ ಮಾಡಿ ಅಂತ ಹೇಳ್ತೀನಿ. ಆದರೂ ಈ ಮಳೆಗಾಲದಲ್ಲಿ ತುಂಬಾ ಹುಷಾರಿರಬೇಕು ಗೈಸ್. ನೀವೇನಂತ ಅಂದರೆ ಎಲ್ಲರೂ ಇದಕ್ಕೆ ಹೋಗ್ತಾ ಇರ್ತೀರಿ, ಆ ಕಡೆ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ. ಈ ಮಳೆಗಾಲದಲ್ಲಿ ತುಂಬ ಡೇಂಜರು. ಹುಷಾರಾಗಿ ಹ್ಯಾಂಡಲ್ ಮಾಡಿ ಗೈಸ್ ಈ ಕರೆಂಟ್ನಲ್ಲಿ ಮಾತ್ರ. ಗೈಸ್ ಇದು ರೈಟ್ ಹ್ಯಾಂಡು ಈ ಕಡೆ ಇಲ್ಲಿಗೆ ಸರಿಯಾಗಿ ಬಿತ್ತು ಗೈಸ್. ಇದು ಕಿರುಬೆರಳಿಗೆ ಇಲ್ಲಿಂದ ಇಲ್ಲಿ ಮುಟ್ಟಿದ್ರೂ ಜುಮ್ ಜುಮ್ ಅಂತ ಐತೆ ಗೈಸ್, ನಿಜ. ಆಮೇಲೆ DP ಸ್ವಿಚ್ ಎಲ್ಲ ಆಫ್ ಮಾಡಿಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನೆಲ್ಲ ನೀಟಾಗಿ ಸುತ್ತಿಟ್ಬಿಟ್ಟು ಇಲ್ಲೆಲ್ಲ ನೀಟಾಗಿ ಕಟ್ ಮಾಡಿ ಇದಕ್ಕೆ ಟೇಪ್ ಹಾಕಬೇಕು ಗೈಸ್. ಇದೆಲ್ಲ ನೀಟಾಗಿ ವೈರೆಲ್ಲ ಸುತ್ತಿ ಅದಕ್ಕೆ ಟೇಪ್ ಎಲ್ಲ ಹಾಕಿ, ಇವಾಗ ಏನಾಗಲ್ಲ, ಯಾರು ಬಂದರೂ ಏನೇ ಮುಟ್ಟಿದ್ರು ಏನಾಗಲ್ಲ, ಆ ರೀತಿ ಟೇಪೆಲ್ಲ ಹಾಕ್ಬಿಟ್ಟು ಈ ಫೋಟೋದಿಂದ ಇಟ್ಟಿದ್ದೀವಿ. ಇರಲಿ ಗೈಸ್, ಸದ್ಯಕ್ಕೆ ಇರಲಿ. ಯಾರಾದರೂ ಕರೆಂಟ್ನವರು ಕರ್ಕೊಂಬಂದು ನೀಟಾಗಿ ಅದನ್ನು ರೆಡಿ ಮಾಡ್ಸೋಣ. ಬನ್ನಿ ಗೈಸ್, ಒಂದು 3 ಲೋಟ ಬಿಸಿ ಬಿಸಿ ಟೀ ಮಾಡಿ ಅಮ್ಮಗೆ ಕೊಡೋಣ. ಅದ್ರ ಜೊತೆಗೆ ಶುಂಠಿ ಟೀನೂ ಹಾಕೋಣ ಗೈಸ್, ಶುಂಠಿನೂ ಹಾಕೋಣ, ಓಕೆನಾ? ಬನ್ನಿ, ಇವಾಗ ನೀರು ಆಲ್ರೆಡಿ ಬಿಸಿ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಏನು ಮಾಡೋಣ, ಇದನ್ನು ಆ್ಯಡ್ ಮಾಡೋಣ, ಬೆಲ್ಲನ. ಸಾಕು ಅನಿಸುತ್ತೆ ಬೆಲ್ಲ. ಇಷ್ಟಾದಮೇಲೆ ಟೀ ಪುಡಿ ಹಾಕೋಣ ಒಂದು ಸ್ವಲ್ಪ. ನನಗೆ ಶುಂಠಿ ಯಾವಾಗ ಹಾಕ್ಬೇಕಂತ ಗೊತ್ತಿಲ್ಲ, ನೋಡೋಣ ಗೈಸ್. ಸ್ಟಾರ್ಟಿಂಗ್ ಹಾಕ್ತಾರೆ ಅಂತ ಅನಿಸುತ್ತೆ, ಇಲ್ಲ ಲಾಸ್ಟಿಗೆ ಹಾಕ್ತಾರೆ ಅಂತ ಅನಿಸುತ್ತೆ. ಇದು ಟೀ ಒಂದು ಸ್ವಲ್ಪ ಇದಾಗಲಿ, ಅದಾದಮೇಲೆ ನೋಡೋಣ ಶುಂಠಿ ಆ್ಯಡ್ ಮಾಡೋಣ. ಇಲ್ಲೆಲ್ಲೋ ಅಮ್ಮ ಶುಂಠಿ ಇಟ್ಟಿದ್ರು ಗೈಸ್, ಇದ್ರೊಳಗೆ ಬಾಕ್ಸ್ ಒಳಗೆ ನೋಡಬೇಕು, ಇದ್ರೊಳಗಿದೆ ಅನಿಸುತ್ತೆ.
ನಿಜ ಗಾಯ್ಸ್, ಇಲ್ಲ ಶುಂಠಿ ಎಲ್ಲ ರೆಡಿ ಆಗಿತ್ತು. ನಿಜ ನನಗೆ ಈ ಶುಂಠಿ ಯಾವಾಗ ಟೀಗೆ ಆ್ಯಡ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಮ್ಮ ಕೇಳಿಲ್ಲ. ಆದರೂ ನೋಡೋಣ, ಇವಾಗ ಟೀ ಆಲ್ರೆಡಿ ಕುದೀತಾ ಇದೆ, ಅದಕ್ಕೆ ಇವಾಗಲೇ ಹಾಕೋಣ. ನೋಡೋಣ ಗೈಸ್, ಒಂದ್ಸಲಿ ಮಾಡಿ ಟ್ರೈ ಮಾಡೋಣ. ಇದು ಏನಾದರೂ ಚೆನ್ನಾಗಿ ಆಗಿಲ್ಲ ಅಂತ ಅಂದರೆ ಆಮೇಲೆ ಬೇಕಾದರೆ ಅಮ್ಮಗೆ ಯಾವಾಗ ಆ್ಯಡ್ ಮಾಡಬೇಕು ಅಂತ ಕೇಳೋಣಂತೆ. ಓಕೆನಾ? ನೋಡಿ ಗೈಸ್, ಬಿಸಿ ಬಿಸಿ ಶುಂಠಿ ಟೀ ಆಲ್ರೆಡಿ ರೆಡಿ ಆಗಿದೆ. ಇದು ನನಗೆ, ಇದು ಅಮ್ಮಗೆ. ಬನ್ನಿ ಇವಾಗ ತಗೊಂಡೋಗಿ ಅಮ್ಮಗೆ ಕೊಡೋಣ. ನೋಡಿ ಗೈಸ್, ಇದು ಏನೋ ಗಿಡಗಳಿಗೆ ಹಾಕೋದು ಗೊಬ್ಬರ ಅಂತೆ. ನಾನು ಇದೇ ಫಸ್ಟ್ ನೋಡ್ತಾ ಇರೋದು ಗೈಸ್. ಇದು ಮೊನ್ನೆ ನಾನು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ, ಅದು ಡೇರೆ ಹೂವು ರೆಡ್ ಕಲರ್ ಇತ್ತಲ್ಲ, ಆ ಹೂವಿಗೆ 2 ಹೂವುಗಳಿಗೆ ಹಾಕೋಣ. ಬನ್ನಿ ಗೈಸ್ ಇವಾಗ. ಹಸಿ ಇದೆ ಗೈಸ್, ಫುಲ್ಲು ಮಳೆ. ಬೆಳಗ್ಗೆಯಿಂದ ಬಿಟ್ಟಿಲ್ಲ, ಸ್ವಲ್ಪ ಆವಾಗಲೇ ಅಷ್ಟೇ ಮಳೆ ಬಿಟ್ಟಿದ್ದು. ಈ ಥರ ಕೈಯಾಗಿ ಮಾಡಿ ಸುತ್ತಲೂ ಹಾಕೋಣ ಬನ್ನಿ ಗೈಸ್. ತುಂಬ ಶೀತ ಆದರೆ ಈ ಗೆಡ್ಡೆಗಳು ಕರಗೋಗ್ಬಿಡ್ತಾವೆ ಗೈಸ್. ನೋಡಿ, ನಿನ್ನೆ ಫುಲ್ ಗಾಳಿ ಇತ್ತು, ಹಂಗಾಗಿ ಈ ಥರ ಈ ಕೋಲ್ಗಳು ಹಾಕಿ ಕಟ್ಟಿರೋದು ಗೈಸ್. ಅದು ಸುತ್ತ ಮತ್ತು ಬೀಳಬಾರ್ದು ಅಂತ. ಸಾಕು ಅನಿಸುತ್ತೆ. ಇನ್ನೊಂದು ಗಿಡಕ್ಕೆ ಇನ್ನೊಂದು ಸ್ವಲ್ಪ ಹಾಕಿದರೆ ಸಾಕು ಗೈಸ್. ನೋಡಿ ಗೈಸ್, ಗೊಬ್ಬರ ಎಲ್ಲ ಮತ್ತೆ ಇವಾಗ ಮಳೆ ಬಂದರೆ ಹೋಗ್ಬೇಡಂತ ಮಣ್ಣೆಲ್ಲ ನೀಟಾಗಿ ಹಾಕಿದ್ದೀನಿ. ಇವಾಗ ಮಳೆ ಬಂದರೂ ಏನೇನು ಆಗಲ್ಲ ಗೈಸ್. ಇದು ಸ್ವಲ್ಪ ಹೀರ್ಕೊಳೋ ತನಕ. ಇದು ಇನ್ನೊಂದು ಗಿಡ ಗೈಸ್. ನೋಡಿ, ನಿನ್ನೆ ಫುಲ್ಲು ಗಾಳಿ ಇತ್ತು, ಅದಕ್ಕೋಸ್ಕರ ಈ ಥರ ಅಡಿಕೆ ದೆಬ್ಬೆನ ಕಟ್ಟಿಬಿಟ್ಟು ಸುತ್ತಲೂ ಟೈಟ್ ಮಾಡಿದ್ದಾರೆ ಅಪ್ಪ. ಇದ್ರ ಮೇಲೆ ಮಣ್ಣು ಹಾಕ್ಬಿಟ್ರೆ ಸಾಕು ಗೈಸ್, ಏನಾಗಲ್ಲ. ಇದು ಜಾಸ್ತಿ ದೊಡ್ಡದಾಗಿತ್ತು ಗೈಸ್, ಅದಕ್ಕೆ ತೆಗೆದುಬಿಟ್ಟನು. ಇಷ್ಟೊತ್ತು ಸ್ವಲ್ಪ ಬಿಸಿಲು ಥರ ಇತ್ತು, ಇವಾಗ ನೋಡಿ ಗೈಸ್ ಫುಲ್ ಮೋಡ ಎಲ್ಲ ಮೋಡ ಆಗಿದೆ ಗೈಸ್. ಇವಾಗ ಯಾವ ಥರ ಮಳೆ ಬರುತ್ತೆ ಅಂತ ನೋಡಬೇಕು. ಇದು ಡೇ 1 ನೋಡ್ಕೊಳ್ಳಿ ಗೈಸ್. ಇದು ಡೇ 1 ಈ ಥರ ಇದೆ ಡೇರೆ ಹೂವು. ಡೇ 2 ದಿನ ತೋರಿಸ್ತೀನಿ ಗೈಸ್, ಓಕೆನಾ? ಇದು ಡೇ 1 ಇಷ್ಟು ಸೈಜ್ ಇದೆ, ಡೇ 2ನಲ್ಲಿ ಎಷ್ಟು ಸೈಜ್ ಆಗುತ್ತೆ ನೋಡಿ ಗೈಸ್.